ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಆಟೋ ಚಾಲಕರ ಬವಣೆ ನೀಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಇಲ್ಲೆಲ್ಲವೂ ಕೂಡ ಆಟೋ ಗ್ಯಾಸ್ನ ಸಮಸ್ಯೆ ಕಾಣಿಸ್ತಾ ಇದೆ. ಆಟೋ ಗ್ಯಾಸ್ನ ದರದಲ್ಲೂ ಕೂಡ ದುಬಾರಿ ಆಗಿದೆ ಬೆಲೆ. ಗ್ಯಾಸ್ ಸಿಗ್ತಾ ಇದ್ರೂ ಕೂಡ ಬಂಕ್ಗೆ ಆಟೋ ಚಾಲಕರು ಇಲ್ಲಿಗೆ ಬರ್ತಾ ಇಲ್ಲ. ಬಿಕಾಸ್ ವರ್ಕೌಟ್ ಆಗಲ್ಲ ನಮಗೆ ಇಷ್ಟು ರೇಟಿಗೆ ಆಟೋ ಗ್ಯಾಸ್ ತುಂಬಿಸ್ಕೊಂಡು. ಮತ್ತು ನಾವು ಇನ್ನೆಂಗೆ ವ್ಯವಹಾರ ಮಾಡೋದು? ನಮಗೆ ಕಸ್ಟಮರ್ಸ್ ಅಂತೂ ₹1 ಹೆಚ್ಚಳ ಕೊಡಲ್ಲ. ಸುಮ್ಮನೆ ಕಿರಿಕ್ ಮಾಡಿ ಮನಸ್ಸು ಹಾಳು ಮಾಡ್ಕೊಳ್ಳೋಕ್ಕಿಂತ ಕಡಿಮೆ ಆಗಲಿ ನೋಡೋಣ ಅಂತ ಹೇಳಿ ಆಟೋ ಚಾಲಕರು ಮುಂದಾಗಿದ್ದಾರೆ. ಗ್ಯಾಸ್ ದುಬಾರಿ ಆದ ಹಿನ್ನೆಲೆಯಲ್ಲಿ ಸ್ಟಾಕ್ ಇದೆ ಇಲ್ಲಿ, ಬಟ್ ಚಾಲಕರು ಬರ್ತಾ ಇಲ್ಲ. ಹೀಗಾಗಿ ಆಟೋ ಗ್ಯಾಸ್ ಸ್ಟೇಷನ್ಗಳು ಚಾಲಕರಿಲ್ಲದೆ, ಆಟೋಗಳಿಲ್ಲದೆ, ವ್ಯಾಪಾರ ಇಲ್ಲದೆ ಖಾಲಿ ಹೊಡಿತಾ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಆಟೋ ಗ್ಯಾಸ್ಗೆ ಭಾಳಷ್ಟು ಅಭಾವ ಆಗಿತ್ತು. ರಾಜ್ಯದ ಕರಾವಳಿಯ ಮಂಗಳೂರಿನಲ್ಲೂ ಆಟೋ ಗ್ಯಾಸ್ಗಳಿಗೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಈಗ ಒಂದು ಹಂತದಲ್ಲಿ ಯುದ್ಧ ವಿರಾಮ ಆಗಿರುವಂಥ ಬಳಿಕ ಈಗ ಸಾಕಷ್ಟು ಪ್ರಮಾಣದಲ್ಲಿ ಗ್ಯಾಸ್ಗಳು ಲಭ್ಯತೆ ಇರುವಂಥದ್ದು. ಮಂಗಳೂರಿನ ಎಲ್ಲ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ಗಳಲ್ಲಿ ಈಗ ಸದ್ಯದ ಮಟ್ಟಿಗೆ ಬೇಕಾದಷ್ಟು ಆಟೋ ಗ್ಯಾಸ್ ಸಿಗುತ್ತೆ. ಆದರೆ ಈಗ ಸಮಸ್ಯೆ ಆಗಿರುವಂಥದ್ದು ದುಬಾರಿ ವೆಚ್ಚ ಆಗಿರುವಂಥದ್ದು, ಗ್ಯಾಸಿನ ದರ ಹೆಚ್ಚಳ ಆಗಿದೆ. ಹಾಗಾಗಿ ಆಟೋ ಗ್ಯಾಸ್ಗೆ ಫಿಲ್ಲಿಂಗ್ಗೆ ಬರುವಂಥ ಆಟೋಗಳು ಕಡಿಮೆ ಆಗಿರುವಂಥದ್ದು. ನಾವೀಗ ಮಂಗಳೂರಿನಲ್ಲಿರುವಂಥ ಬಲ್ಮಠದಲ್ಲಿರುವಂಥ ಒಂದು ಗೋ ಗ್ಯಾಸ್ ಅನ್ನುವಂಥ ಒಂದು ಪ್ರೈವೇಟ್ ಕಂಪನಿಯ ಒಂದು ಗ್ಯಾಸ್ ಸ್ಟೇಷನನ್ನು ಗಮನಿಸ್ಬೋದು. ಇಲ್ಲಿ ಈಗ ಯಾವುದೇ ರೀತಿಯಾದಂಥ ಆಟೋಗಳಿಲ್ಲದೆ ಬಿಕೋ ಅಂತ ಇರುವಂಥದ್ದು. ಆರಂಭದ ದಿನಗಳಲ್ಲಿ ಇಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಜನರು ಆಟೋ ಚಾಲಕರು ಬರ್ತಾರೆ, ವಾಪಸ್ ಹೋಗ್ತಾರೆ. ಆದರೆ ಈಗ ಇಲ್ಲಿ ಇದ್ದಂಥ ಸುಮಾರು ಒಂದು ₹92 ಇದ್ದಂಥ ಗ್ಯಾಸ್ ಈಗ ₹120 ಆಗಿದೆ. ನೀವು ಅದರ ದರವನ್ನು ಗಮನಿಸ್ಬೋದು. 1 ಲೀಟರಿಗೆ ಸುಮಾರು ₹120 ಆಗಿದೆ. ಹಾಗಾಗಿ ಈಗ ದುಬಾರಿ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ LPG ಆಟೋಗಳು ಈಗ LPGಯನ್ನು ಫಿಲ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಇದು ಎಲ್ಲ ಫಿಲ್ಲಿಂಗ್ ಸ್ಟೇಷನ್ಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಈಗ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿರುವಂಥದ್ದು. ಆರಂಭದ ದಿನಗಳಲ್ಲಿದ್ದಂಥ ₹92 ಏನಿತ್ತು ಅದೀಗ ಹೆಚ್ಚಳ ಆಗಿರುವಂಥ ಕಾರಣಕ್ಕಾಗಿ ಸುಮಾರು ₹120 ಆಗಿರುವಂಥ ಕಾರಣಕ್ಕಾಗಿ ಇಷ್ಟು ದುಬಾರಿಯಾದಂಥ ಗ್ಯಾಸನ್ನು ಆಟೋಗಳಿಗೆ ಫಿಲ್ ಮಾಡಿಕೊಂಡು ಬಾಡಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಫಿಲ್ಲಿಂಗ್ ಸ್ಟೇಷನಲ್ಲಿ ನೀವು ಗಮನಿಸ್ಬೋದು, ಒಂದೇ ಒಂದು ಆಟೋಗಳು ಕಾಣ್ತಾ ಇಲ್ಲ. ಬೆಳಿಗ್ಗಿನಿಂದಲೂ ಬೇಕಾದಷ್ಟು ಲಭ್ಯತೆ ಇದೆ, ಗ್ಯಾಸಿನ ಲಭ್ಯತೆ ಇದೆ, ಆದರೆ ಒಂದೇ ಒಂದು ಆಟೋಗಳು ಬರ್ತಾ ಇಲ್ಲ. ಕಾರಣ ದುಬಾರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ LPGಯಲ್ಲಿದ್ದಂಥ ಆಟೋಗಳು ಏನಿದೆ ಅದೀಗ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡು ಅವರು ಚಲಾಯಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಸದ್ಯದ ಮಟ್ಟಿಗೆ ಈಗ ಇಲ್ಲಿ ಆಟೋಗೆ ಬೇಕಾದಂಥ ಗ್ಯಾಸ್ ಇದ್ದರೂ ಇಲ್ಲಿ ಫಿಲ್ಲಿಂಗಿಗೆ ಯಾರೂ ಬರ್ತಾ ಇಲ್ಲ. ಇಲ್ಲಿ ಫಿಲ್ಲಿಂಗ್ ಸ್ಟೇಷನ್ನಲ್ಲಿ ಇದ್ದಂಥ ಸಿಬ್ಬಂದಿ ಇದ್ದಾರೆ. ಸರ್, ಈಗ ನಿಮ್ಮಲ್ಲಿ ಬೇಕಾದಷ್ಟು ಗ್ಯಾಸ್ ಲಭ್ಯತೆ ಇದೆ ಆಟೋಗಳಿಗೆ, ಆದರೆ ಆಟೋಗಳು ಯಾಕೆ ಬರ್ತಾ ಇಲ್ಲ? ನಮ್ಮದು ಸ್ವಲ್ಪ ರೇಟ್ ಜಾಸ್ತಿ ಇದೆ, ಪ್ರೈವೇಟ್ ಆಗಿದೆ, ಹಾಗೆ ಸ್ವಲ್ಪ ಬರ್ತಾ ಇಲ್ಲ. ಅದು ಇನ್ನೊಂದರಲ್ಲಿ ಸ್ವಲ್ಪ ಕಡಿಮೆ ಉಂಟು, ಈಗೆಲ್ಲ ಅಲ್ಲೇ ಹೋಗ್ತಾ ಇದ್ದಾರೆ, ಬರ್ತಾ ಇಲ್ಲ ಈಗ. ಎಲ್ಲೂ ಇಲ್ಲದಿದ್ದರೆ ಬರ್ತಾರೆ ಇಲ್ಲ. ಆರಂಭದ ದಿನಗಳಲ್ಲಿ ಇದೇ ಸ್ಟೇಷನಲ್ಲಿ, ಫಿಲ್ಲಿಂಗ್ ಸ್ಟೇಷನಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಕಿಲೋಮೀಟರ್ ಗಟ್ಟಲೆಯಾಗಿ ನಿಲ್ತಾ ಇದ್ರು. ಅಂದರೆ ಆ ಸಂದರ್ಭದಲ್ಲಿ ಕಡಿಮೆ ದರ ಇತ್ತ, ಈಗ ಹೆಚ್ಚಳ ಆಗಿರುವಂಥದ್ದು? ಇಲ್ಲ, ಆ ಟೈಮಲ್ಲಿ ಸಹ ಇದೇ ರೇಟ್ ಇತ್ತು. ಅದು ಬೇರೆ ಕಡೆ ಎಲ್ಲೂ ಸಪ್ಲೈ ಎಲ್ಲೂ ಇರಲಿಲ್ಲ, ಇಲ್ಲಿ ಮಾತ್ರ ಇತ್ತು. ಈಗ ಎಲ್ಲ ಕಡೆ ಬರ್ತಾ ಉಂಟು. ₹92, ₹95 ಆ ಥರ ಎಲ್ಲ ರೇಟ್ ಇದೆ. ಜಾಸ್ತಿ ಆಗಿ ಎಲ್ಲೂ ಇಲ್ಲದಿದ್ದರೆ ಮಾತ್ರ ಬರ್ತಾರೆ, ಇಲ್ಲದೆ ಅಲ್ಲೇ ಹೋಗ್ತಾರೆ ಎಲ್ಲ. ಈಗ ಇರುವಂಥ ಈ ಪ್ರೈವೇಟ್ ಆಗಿರುವಂಥ ಒಂದು ಏನು ಫಿಲ್ಲಿಂಗ್ ಸ್ಟೇಷನ್ ಇದೆ, ಇಲ್ಲಿ ಈಗ ಕಡಿಮೆ ಸಂಖ್ಯೆಯಲ್ಲಿ ಬರುವಂಥದ್ದು. ಆರಂಭದಲ್ಲಿ ಇಲ್ಲಿ ₹120 ಇದ್ದರೂ ಎಲ್ಲೂ ಸಿಗದಿಂಥ ಸಂದರ್ಭದಲ್ಲಿ ಇಲ್ಲಿಗೆ ಬರ್ತಾಯಿದ್ರು ಆಟೋ ಚಾಲಕರು. ಆದರೆ ಈಗ ಬೇರೆ ಕಡೆಗಳಲ್ಲೂ ಸ್ವಲ್ಪ ಕಡಿಮೆ, ಅಂದರೆ ₹92-95 ಸಿಗುತ್ತೆ. ಹಾಗಾಗಿ ಅಲ್ಲಿಗೆ ಹೋಗ್ತಾರೆ. ಈಗ ಇಲ್ಲಿ ಲಭ್ಯತೆ ಇದ್ದರೂ ಇಲ್ಲಿಗೆ ಫಿಲ್ಲಿಂಗಿಗೆ ಯಾವುದೇ ಆಟೋಗಳು ಬರ್ತಾ ಇಲ್ಲ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.